ಮುಟ್ಟಿದ್ದು ಓಹೋ ಕೊಯ್ಸರ್ ಬಾರಪ್ಪ. ಸೋಲಿಲ್ಲದ ಸರದಾರ. ಹುಲಿ ಬೇಟೆ ಹುಡ್ಕೊಂಡು ಹೋಗೋಣ ಅಂದ್ರೆ ಬೇಟೆನೆ ಹುಲಿ ಹುಡ್ಕೊಂಡ್ ಬಂದಿದೆ. ಎರಡು ಕಂಜಿ ಪಿಂಜಿ ರೌಡಿ ನೋಡಿದ ತಕ್ಷಣ ಇನ್ನೇ ದೊಡ್ಡನ. ಯಾರು ನಿನ್ ಮೊಯ್ಯ ಮುಟ್ಟಿಲ್ವಂತೆ. ನೋಡ್ ಕೈಸರ್, ಇನ್ಮೇಲಿಂದ ನಿನ್ ಹಾರಾಟ ಹೊಡೆದಾಟ ಎಲ್ಲ ಬಿಟ್ಬಿಡು. ನೀನ್ ಬಂದಿರೋದು ನನ್ನ ಅಡ್ಡಕ್ಕೆ. ಇವತ್ ನೀನು ಬಾಯ್ಸ್ ಟೂಲ್ಸ್ ಕಾಮಿಡಿ ಮಾಡ್ತಾನ. ಬಾಯ್ಸ್ ಹೇಳು, ನೀವು ಯಾರೋ ಸಾಮಾನ್ಯದನಲ್ಲ. ಸರಿ ಬದುಕೋ. ಹೋದ ಪಕ್ಕ ಹೋದ. ನಿಂಗೇನಾಗಿಲ್ಲ ತಾನೆ ಗುರ? ಎಲ್ಲಿಯವರೆಗೂ ನೀನು ನನ್ನ ಜೊತೆಗಿರ್ತೀಯೋ ನನ್ನನ್ನು ಮುಟ್ಟವ್ರಿ ಜಗತ್ನಲ್ಲೇ ಇಲ್ಲ ಗುರ. ನಿಜ 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 ನಿಜ. ನಾನಿರೋವರೆಗೆ ಸರಿ, ನಾನು ಹೋದ್ಮೇಲೆ ಯಾರು ನೀನು ನೋಡ್ಕೊತಾರೆ? ಅದಕ್ಕೆ ಹಲವಾರು ವರ್ಷಗಳ ಪ್ರಯತ್ನದಿಂದ ಒಂದು ಸೈತಾನ ನಾನು ಹಿಡ್ತಕ್ಕೆ ತಗೊಂಡಿದ್ದೀನಿ. ಅವನ್ನ ನಿನ್ನ ವಶಕ್ಕೆ ಕೊಟ್ಟು ಬಿಡ್ತೀನಿ. ಆಮೇಲೆ ಯಾರು ನಿನ್ನ ಮೈ ಮುಟ್ಟಲ್ಲ. ನಿಂದೇ ಸಾಮ್ರಾಜ್ಯ. ಸರಿ ಗೋರ, ನೀನೇನ್ ಹೇಳಿದ್ರು ನನಗೆ ತೊಂದರೆನೇ ಇಲ್ಲ. ಸರಿ. ಓಂ ಹ್ರೀಂ ಹ್ರೀಂ ಕ್ರೀಂ ಆಯುಷ್ಮತೆ ಸ್ವಸ್ತಿ ಆಯುಷ್ಮತೆ ಸ್ವಸ್ತಿ ಆಯುಷ್ಮತೆ ಸ್ವಸ್ತಿ ಆವಾಹಯಾಮಿ. ತಚ್ಚಯ್ಯೋ ರಾವಣೀಯಮನೆ ಘಾತು ಯಜ್ಞಾಯ ಘಾತು ಯಜ್ಞಪತೆ ದೈವೇ ಸ್ವಸ್ತಿರಸ್ತು ನಃ ಆವಾಹಯಾಮಿ. ತಚ್ಚಯ್ಯೋ ರಾವಣೀಮಹೆ ಘಾತು ಯಜ್ಞಾಯ ಘಾತು ಯಜ್ಞಪತೆ ದೈವೀ ಸ್ವಸ್ತಿರಸ್ತು ನಃ ಆವಾಹಯಾಮಿ. ಛೇ, ಏನಾಯ್ತು ಗೋರ? ಸೈತಾನ ಇಲ್ಲಿ? ಸೈತಾನ ನಿನ್ನಲ್ಲಿ ಸೇರ್ತಾ ಇಲ್ಲ. ನಿನ್ನಲ್ಲಿ ಪುಣ್ಯ ಶಕ್ತಿ ಇದೆ, ಅದು ಅವನನ್ನ ನಿನ್ನ ಸೇರೋದ್ರಿಂದ ತಡೀತಾ ಇದೆ. ಪುಣ್ಯನ? ಹುಟ್ಟಾಗಿಂದ ನಿನ್ ಜೊತೆಗೆ ಇದ್ದೀನಿ ಗೋರ. ನೋಡಕ್ಕೂ ಸಹಾಯ ಮಾಡ್ದವನಲ್ಲ ನಾನು. ಇನ್ನ ಪುಣ್ಯ ಎಲ್ಲಿಂದ ಬರುತ್ತೆ ಗೋರ? ಈ ಜನ್ಮದ ಪುಣ್ಯ ಅಲ್ಲ, ಪೂರ್ವ ಜನ್ಮದ ಪುಣ್ಯ. ಅದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ಹಿಂದಿನ ಜನ್ಮದ ಪುಣ್ಯನ ನಾನು ಹೇಗೆ ನಿಲ್ಲಿಸ್ಲಿ ಗೋರ? ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಹೇಗಾದ್ರೂ ಮಾಡಿ ನಾನು ಹಿಂದಿನ ಜನ್ಮ ಕಳಿಸ್ತೀನಿ. ಅಲ್ಲಿ ನೀನೇನ್ ಮಾಡ್ತೀಯೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನು ಪುಣ್ಯನ ನಿಲ್ಲಿಸ್ಬೇಕು. ಒಂದು ನೆನ್ಪಿಟ್ಕೋ, ಅಲ್ಲಿ ನಿಮ್ಮಿಬ್ರದ್ದು ದೇಹ ಬೇರೆ ಬೇರೆನೇ ಆಗಿರ್ಬೋದು, ಆದ್ರೂ ನೀವಿಬ್ರು ಒಂದೇ. ನೀನ್ ನೀರು ಕುಡಿದ್ರೆ ಅವನಿಗೆ ದಾಹ ನೀಗುತ್ತೆ, ಅವನಿಗೆ ಬೆಂಕಿ ತಾಗ್ರೆ ನಿನಗೆ ಮೈ ಸುಡುತ್ತೆ, ನಿನಗೆ ಏಟಾದ್ರೆ ಅವನಿಗೂ ಉರಿಯುತ್ತೆ. ಇದೊಂದು ರೀತಿ ಚಕ್ರ. ಏನ್ ಹೇಳ್ತಿದ್ಯಾ ಗೋರ? ಈ ರೀತಿಯಾಗಿದ್ರೆ ಅಲ್ಲಿ ನಾನಾಗೇನು ಯೂಸ್ ಗೋರ? ಏನು ಮಾಡಕ್ಕಾಗಲ್ಲ ಗೋರ. ಇದಕ್ಕೆ ನನ್ನ ಹತ್ರ ಉಪಾಯ ಇದೆ. ಈ ದಾರನ ಮಂತ್ರಿಸಿ ತಂದಿದ್ದೀನಿ. ಈ ದಾರನ ಹಾಕೋ. ಈ ದಾರ ಇದ್ರೆ ನೀ ಆ ಚಕ್ರದಿಂದ ಮುಕ್ತಿಗೊಳ್ತೀಯ. ಆದ್ರೆ ಅವನಿನ್ನು ಅದೇ ಚಕ್ರದಲ್ಲೇ ಇರ್ತಾನೆ. ಅದೇ ನಿನ್ ಶಕ್ತಿ. ಬಾಯಿಲಿ ಯಜ್ಞದಲ್ಲಿ ಗೋರ. ಓಂ ಹ್ರೀಂ ಕ್ರೀಂ ಹ್ರೀಂ ಛೋ. ತುಂಗಾ ತೀರದಿ ನಿಂತ
ಯತಿವರನ್ಯಾರೇ ಇಲ್ಲ ನೀನ ದೇವರತ. ಅಮ್ಮ ಒಂದು ಕ್ಷಣ. ಹೌದು, ಏನಾಗಬೇಕಾಗಿತ್ತು? ಇವನೇ. ಎಲ್ಲಿಗೆ ನಿನ್ನ ಜಂಬೂ ಸವಾರಿ? ನನ್ನ ತಾಯಿ ಆಸೆ ಒಂದು ಸಾರಿಯಾದರೂ ಕಾಶಿ ಯಾತ್ರೆ ಆಗಬೇಕೆಂದು. ಅದಕ್ಕೆ ತೀರ್ಥಯಾತ್ರೆ. ರಾಮೇಶ್ವರದ ದರ್ಶನವೇನೋ ಆಯಿತು, ಈಗ ಕಾಶಿ ಒಂದೇ. ದೇವಾ, ನಿನ್ನ ಈ ಕೆಲಸಗಳನ್ನೆಲ್ಲ ಬಿಟ್ಬಿಡು. ಇದರಿಂದ ನನಗೆ ಕೆಟ್ಟದ್ದು. ನೀನು ಈ ರೀತಿ ಕೆಲಸ ಮಾಡದೇ ಇರೋದೇ ಒಳ್ಳೇದು. ನಿನಗೆ ಕೆಟ್ಟದ್ದ? ಯಾರು ನೀನು? ನಾನು ಸೇನಾಧಿಪತಿ ಪಟ್ಟವನ್ನು ಬಿಟ್ಟು ಯುದ್ಧವನ್ನು ತ್ಯಜಿಸಿ ಹಲವಾರು ವರ್ಷಗಳೇ ಕಳೆದವು. ಈಗ ಈ ಸರ್ವಸ್ವವೇ ಪರರ ಸೇವೆಗೆಂದು ಬಿಡಿ. ದೇಶ ಸೇವೆಯೇ ಈಶ ಸೇವೆ. ಇದೇ ಬೇಡ ಅಂದಿತ್ತು. ದೇಶ ಸೇವೆ, ಈಶ ಸೇವೆ, ಆ ಸೇವೆ, ಈ ಸೇವೆ. ಛೇ, ನಿನಗೆ ಸಾಮರ್ಥ್ಯಕ್ಕೆ ಎಷ್ಟೋ ರಾಜ್ಯಗಳನ್ನ ಗೆಲ್ಬೋದಿತ್ತು. 100 ಯುದ್ಧ ಮಾಡಿದ್ರು ನಿನ್ನ ಮುಟ್ಟೋರಿಲ್ಲ. ಬಳಸುವ ಸಾಮರ್ಥ್ಯ ಕೊಚ್ಚು, ಸಾಯಿಸು, ತುಳಿ, ಬರೀ ನೀನು. ಇಲ್ಲ, ಇದು ಆಗದ ಮಾತು. ಈ ಕತ್ತಿ ಹಿಡಿದಿದ್ದು ಕೇವಲ ದೇಶ ಪ್ರೇಮಕ್ಕೆ, ರಕ್ತ ಸುರಿಸಿದ್ದು ಮಾತೃಭೂಮಿಗೆ. ನಾನು ಎಂದೂ ಪಾಪ ಪರನಲ್ಲ, ಮಾತೃವಾಕ್ಯ ಪರಿಪಾಲಕ. ಕುಮಾರ, ಏನದು ಶಬ್ದ? ನಮ್ಮ ದಾರಿಯಲ್ಲೊಬ್ಬ ಸುಂಕ ಪಡೆಯಲು ಬಂದಿದ್ದಾನೆ ಮಾತೆ. ಅವನಿಗೆ ಸರಿಯಾದ ಸುಂಕವನ್ನೇ ನೀಡಿ ಬರುತ್ತೇನೆ. ಹಲವಾರು ವರ್ಷಗಳ ನಂತರ ಮತ್ತೆ ಈ ಕಬ್ಬಿಣಕ್ಕೆ ರಕ್ತದ ತರ್ಪಣ ಸಿಗಲಿದೆ. ನನ್ನ ಹತ್ರ ಇದಕ್ಕೆಲ್ಲ ಟೈಮ್ ಇಲ್ಲ. ಅಯ್ಯೋ ಮಗನೇ, ಹೇ ದೇವ, ಈಗಾಗಲೇ ನನ್ನ ಕಣ್ಣುಗಳನ್ನು ಕಿತ್ತುಕೊಂಡಿರುವೆ, ನನ್ನ ಕಾಲುಗಳನ್ನು ಕಿತ್ತುಕೊಂಡಿರುವೆ. ಇನ್ನೂ ತೃಪ್ತಿ ಇಲ್ಲವೇ ನಿನಗೆ? ಹೇ ದುಷ್ಟ, ನೀನಾರೆಂದು ನನಗೆ ತಿಳಿಯದು. ಆದರೆ ನಿನ್ನ ಈ ದುಷ್ಕೃತ್ಯಕ್ಕೆ ಶಾಸ್ತಿ ತಪ್ಪಿದ್ದಲ್ಲ. ವಟ 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 ಮಗ, ಮಹಾಭಾರತ, ತಾಯಿ ರಾಮಾಯಣ, ನೀನೇ ಒಂದು ತಲೆಯಲ್ಲಿ ಅದು ಇದು ಅದು ಇದು ಅಂತ ತುಂಬಿದ್ದು. ಆ ಸೇವೆ, ಈ ಸೇವೆ. ಛೇ, ನಿನ್ನ 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 ಫಸ್ಟ್ ನೆನಪಾಗಿತ್ತು. ನೀನೇ ಇಲ್ಲ ಅಂದಿದ್ರೆ ಯಾವುದು ಆಗ್ತಿರ್ಲಿಲ್ಲ.